ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಯಾವುದೇ ರೆಸಿಪಿ ಜೊತೆ ಬಂದಿಲ್ಲ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತಂದರೆ, ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ತರಳಬಾಳು ಹುಣ್ಣಿಮೆ ನಡೀತಾ ಇತ್ತು ಅಲ್ವಾ, ಅಲ್ಲಿ ಕೃಷಿ ಮೇಳವನ್ನು ಆಯೋಜಿಸಿದ್ರು. ಸೊ ಅದನ್ನು ನೋಡಿಕೊಂಡು ನಮ್ಮ ಅತ್ತೆ ತವ್ರ ಮನೆಗೆ ಹೊರಟಿದ್ವಿ. ನಾವು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ವಿ. ಸೊ ಸಡನ್ನಾಗಿ ಇದು ಡಿಸೈಡ್ ಆಗಿದ್ದು, ಮೊದಲೇ ಹೋಗೋ ಪ್ಲ್ಯಾನ್ ಇದ್ದಿದ್ರೆ ಮಕ್ಕಳನ್ನ ಕರ್ಕೊಂಡು ಹೊರಟಿದ್ವಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ತುಂಬ ದೊಡ್ಡದಾಗಿ ಜಾಗನ ಅರೇಂಜ್ ಮಾಡಿದ್ರು. ಸೊ ಎಲ್ಲ 2 ವೀಲರ್ ಒಂದು ಕಡೆ, 4 ವೀಲರ್ ಒಂದು ಕಡೆ, ಅದರಲ್ಲೂ ಆಟೋಗಳು ಒಂದು ಕಡೆ, ಆಮೇಲೆ ಟ್ಯಾಕ್ಟರ್ಸ್ ಒಂದು ಕಡೆ, ಕಾರ್ಗಳಿಗೆಲ್ಲ ಅಂದರೆ ಒಂದೊಂದು ವೆಹಿಕಲ್ಗೂ ಕೂಡ ಒಂದೊಂದು ಕಡೆ ಪಾರ್ಕಿಂಗ್ ಪ್ಲೇಸ್ನ ರೆಡಿ ಮಾಡಿದ್ರು. ಅಲ್ಲಿ ನಿಯರ್ ಬಂದಾದಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಆಲ್ರೆಡಿ ಇದು ಏನು ಮಂಟಪಗಳೆಲ್ಲ ಇತ್ತಲ್ಲ, ಅಲ್ಲಿಗೆ ನಿಯರ್ ಹೋಗಿದ್ವಿ, ಅಲ್ಲೇದಿದ್ದು. ಹಾಗೆ ಮಾತಾಡ್ತಾ ಬಂದ್ವಿ. ಸೊ ಅಲ್ಲಿ ಹೊರಗಡೆ ಎಲ್ಲ ಸ್ಟಾಲ್ಗಳು ಕಾಣಿಸ್ತಾ ಇದ್ವು. ಸೈಡಿಗೆ ಕಾರ್ನ ಪಾರ್ಕ್ ಮಾಡಿಬಿಟ್ಟು, ಬಿಸಿಲು ತುಂಬ ಇತ್ತು. ನಾವು ಸುಮಾರು 2:30 ಆಗಿತ್ತು ಅನಿಸುತ್ತೆ ಹೋದಾಗ. ಅಷ್ಟೊತ್ತಿಗೆ ಫಂಕ್ಷನ್ ಸ್ಟಾರ್ಟ್ ಆಗ್ತಿರಲಿಲ್ಲ, ಏನಿದ್ರು 6 ಗಂಟೆ ಮೇಲೆ. ಹಾಗಾಗಿ ನಾವು ಮೊದಲು ಏನಿಲ್ಲಿ ಕೃಷಿ ಮೇಳ ಅದಿತ್ತಲ್ಲ, ಅದು ನೋಡೋಣ ಅಂತ ಹೇಳಿ ಹೊರಟ್ವಿ. ಅಂದರೆ ತರಳಬಾಳು ಹುಣ್ಣಿಮೆಯಲ್ಲಿ ಪ್ರಥಮ ಬಾರಿಗೆ ಈ ರೀತಿಯ ಕೃಷಿ ಮೇಳವನ್ನು ಆಯೋಜಿಸಿದ್ರು. ಹೇಗಿದೆ ನೋಡ್ಕೊಂಬರೋಣ, ಏನೇನೆಲ್ಲ ಕಂಡಕ್ಟ್ ಮಾಡಿದ್ದಾರೆ ಅಂತೇಳಿ ಹೊರಟ್ವಿ. ಅಲ್ಲಿ ಕೃಷಿಗೆ ಸಂಬಂಧಿಸಿದಂಥ ಉಪಕರಣಗಳು ಅಂದರೆ ಕೂರ್ಗಿ, ನೇಗಿಲು, ಆ ಥರದವೆಲ್ಲವೂ ಹೊರಗಡೆ ಕೆಲವೊಂದು ಸ್ಟಾಲ್ಗಳಲ್ಲಿ ಹಾಕಿದ್ರು. ನಮ್ಮ ದೇಶ ಬಂದುಬಿಟ್ಟು ಕೃಷಿಗೆ ಹೆಸರುವಾಸಿ ಆಗಿರ್ತಕ್ಕಂಥದ್ದು. ಸೊ ಗುರುಗಳು ಈ ಭರಮಸಾಗರದ ಕೆರೆಗೆ ಕಂಪ್ಲೀಟಾಗಿ ನೀರನ್ನು ತುಂಬಿಸೋದ್ರಲ್ಲಿ ಯಶಸ್ವಿಯಾಗಿದ್ದರಿಂದ ಇಲ್ಲಿ ಈ ವರ್ಷ ಕೃಷಿ ಮೇಳವನ್ನು ಆಯೋಜಿಸಿದ್ರು. ಸೊ ಅಲ್ಲಿ ಹೊರಗಡೆನೂ ಕೆಲವೊಂದು ಸ್ಟಾಲ್ಗಳು ಹಾಕಿದ್ರು. ಅಂದರೆ ಕೃಷಿಗೆ ಸಂಬಂಧಿಸಿದಂತಹ ಸಸಿಗಳಿರ್ಬೋದು ಅಥವಾ ಉಪಕರಣಗಳಿರ್ಬೋದು, ಅವನ್ನೆಲ್ಲ ಅಲ್ಲಿ ಒಂದು ಪ್ರದರ್ಶನದಲ್ಲಿ ಆಯೋಜಿಸಿದ್ರು. ಇಲ್ಲಿ ಮೊದಲಿಗೆ ಎಂಟ್ರೆನ್ಸಿಗೆ ಬಂದಾಗ ನರ್ಸರಿಯಿಂದ ಸಸಿಗಳ ಒಂದು ಪ್ರದರ್ಶನ ಇತ್ತು. ಸಸಿಗಳನ್ನು ಯಾಕೆ ಪ್ರದರ್ಶನದಲ್ಲಿ ಅಲ್ಲಿ ಇಡಲಾಗಿತ್ತು ಅಂದರೆ, ಎಷ್ಟೋ ಜನಗಳಿಗೆ ಕೆಲವೊಂದು ಹಣ್ಣಿನ ಗಿಡಗಳು, ಹಣ್ಣಿನ ಮರಗಳ ಸ್ವಲ್ಪ ಸಿಗ್ತಾ ಇರಲ್ಲ. ಅಂಥವರು ಕೂಡ ಇದು ಯಾವ ನರ್ಸರಿಯಲ್ಲಿ ಸಿಗುತ್ತೆ, ಯಾವ ಸ್ಥಳದಲ್ಲಿ ಸಿಗುತ್ತೆ ಅನ್ನೋದನ್ನು ಪರಿಚಯ ಮಾಡಲಿಕ್ಕೋಸ್ಕರ ಅಲ್ಲಿ ಆಯೋಜಿಸಿದ್ದೀವಂತಲೂ ಕೂಡ ಹೇಳಿದರು. ಇದು ಹೊರಗಡೆ ಎಂಟ್ರೆನ್ಸಿಗೆ ಇತ್ತು ಇದು. ಆಮೇಲೆ ಹೂವಿನ ಫಲಪುಷ್ಪ ಸಸ್ಯಗಳು ಎಲ್ಲದೂ ಬಂತು, ಅದು ಕೂಡ ಇದ್ವು. ಹಾಗೆ ಸ್ವಲ್ಪ ಮುಂದೆ ಹೋದ್ವಿ, ಅಲ್ಲೂ ಕೂಡ ಟ್ರ್ಯಾಕ್ಟರಿಂದ ಏನು ಹೊಲ ಉಳೋದಕ್ಕೆ ಬಳಸ್ತೀವಲ್ಲ, ಆ ಉಪಕರಣಗಳನ್ನು ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದರು. ಆಮೇಲೆ ಚಿಕ್ಕ ಚಿಕ್ಕ ಟ್ರ್ಯಾಕ್ಟರ್ಗಳು ಕೂಡ ಅಲ್ಲಿ ಎಂಟ್ರೆನ್ಸ್ಗಿತ್ತು ಹೊರಗಡೆ. ಹಾಗೆ ನಾವು ಮುಂದೆ ಬಂದರೆ ಒಳಗೆ ಹೋದ್ವಿ. ಅಲ್ಲಿ ಒಳಗೆ ಹೋಗ್ತಿದ್ದಂಗೆ ತುಂಬ ಸ್ಟಾಲ್ಗಳಿದ್ವು. ಎಲ್ಲ ಕೃಷಿಗೆ ಸಂಬಂಧಿಸಿದಂಥ ಉಪಕರಣಗಳಿರ್ಬೋದು, ಆಮೇಲೆ ಫರ್ಟಿಲೈಸರ್ ಶಾಪ್ಸ್ ಇರ್ಬೋದು, ಅದೆಲ್ಲದೂ ಕೂಡ ಅಲ್ಲಿ ಒಂದು ಪ್ರದರ್ಶನದಲ್ಲಿ ಏರ್ಪಡಿಸಲಾಗಿತ್ತು. ಮೊದಲು ಹೋಗ್ತಿದ್ದಂಗೆ ಒಂದು ಹತ್ರ ನಿಂತ್ಕೊಂಡ್ಬಿಟ್ಟು ಸುತ್ತಲೂ ನೋಡಿದ್ವಿ. ಯಾವ ಕಡೆ ಹೋಗಬೇಕು ಅಂತೇಳಿ ನಮಗೂ ಕನ್ಫ್ಯೂಷನ್ ಆಗಿಬಿಡ್ತು. ಆಮೇಲೆ ಒಂದು ಟೈಮ್ ಎಲ್ಲ ಕಡೆಗೂ ನೋಡಿಬಿಟ್ಟು ಇಲ್ಲಿ ಬಂದ್ವಿ. ಇಲ್ಲಿ ನೋಡಿ ಚಾಕುಗಳು ಚಿಕ್ಕದಿಂದ ಹಿಡಿದು ದೊಡ್ಡದವರೆಗೂ ಕೂಡ ಇದ್ವು. ಅದು ರೈತರಿಗೆ ಯೂಸ್ ಆಗೋಂಥದ್ದೇ ವಸ್ತುಗಳಿತ್ತು. ಅಂದರೆ ಅವರು ಹೊಲದಲ್ಲೇನು ಬಳಸ್ತಾರಲ್ಲ, ಅದಕ್ಕೆ ಸಂಬಂಧಿಸಿದವಿದ್ವು. ಆಮೇಲೆ ಇದು ಬಂದುಬಿಟ್ಟು ಅಡಿಕೆ ಮಿಷಿನ್ ಅಂತ ಹೇಳಿದರು. ಇದು ಒಂಥರ ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ಅಡಿಕೆ ಸುಲಿಯುವ ಮಿಷಿನ್ ಅಂತ ಹೇಳಿದರು. ಅಂದರೆ ಅಡಿಕೆನ ನಾವು ಮರದಿಂದ ಇಳಿಸಾದ್ಮೇಲೆ ಅವಾಗೆಲ್ಲ ಹೆಣ್ಮಕ್ಳು ಅಂದರೆ ಕೂಲಿಗಾರರು ಇದರಲ್ಲಿ ಹೇಳಿಗೆ ಮನೇಲಿ ಹೆಚ್ತಾ ಇದ್ರಲ್ಲ, ಅದ್ರ ಬದಲಿಯಾಗಿ ಈ ರೀತಿಯ ಮೆಷಿನ್ ಬಂದಿದೆ, ಅಡಿಕೆ ಸುಲಿಯೋ ಮಿಷಿನ್ ಅಂತ ಹೇಳಿದರು. ಆಮೇಲೆ ಇದು ಬಂದುಬಿಟ್ಟು ಸಸಿಗಳಲ್ಲೇ ಬೇರೆ ಬೇರೆ, ನಾವು ಗೆಣಸಿನ ಸಸಿ ನೋಡಿರಲಿಲ್ಲ, ಅದು ಕೂಡ ಇತ್ತು ಅಲ್ಲಿ. ಇದು ಕೂಡ ಬೇರೆ ಥರದ್ದು, ಅಂದರೆ ಅಡಿಕೆ ಸುಲಿಯುವ ಮಿಷಿನ್ನೇ ಬೇರೆ ಥರದ್ದು. ಆಮೇಲೆ ಇಲ್ಲಿ ಫ್ಲವರ್ಸು, ಅದನ್ನು ಕೂಡ ಎಲ್ಲ ಪ್ರದರ್ಶನದಲ್ಲಿ ನೀಟಾಗಿ ಆಯೋಜಿಸಿದರು. ಭರಮಸಾಗರದ ಏತ ನೀರಾವರಿ ಎಲ್ಲೆಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂಥೇಳಿ ಅದನ್ನು ಕೂಡ ಒಂದು ನಕ್ಷೆ ಮೂಲಕ ಅಲ್ಲಿ ತೋರಿಸಿದ್ರು. ಸಸಿಗಳಂತೂ ತುಂಬಾ ಇದ್ವು. ಆಮೇಲೆ ಇದು ಬೀಜಗಳು, ಆ ಶಾಪ್ ಎಲ್ಲಿ ಇವ್ರದ್ದು, ಯಾವ ಶಾಪ್ನ ಹೆಸರು, ಅದನ್ನು ಕೂಡ ಅಲ್ಲಿ ಆ ಸ್ಟಾಲ್ಗಳಲ್ಲಿ ತೋರಿಸಿದ್ರು. ಚಿಕ್ಕ ಚಿಕ್ಕ ಟ್ರ್ಯಾಕ್ಟರ್ಗಳಂತೂ ತುಂಬ ಆಕರ್ಷಣೀಯವಾಗಿದ್ವು. ಆಮೇಲೆ ಇದು ಆವಾಗಲೇ ಹೇಳ್ದಂಗೆ ಫ್ಲವರ್ಸ್ ಶೋ ಕೂಡ ತುಂಬ ಇತ್ತು. ಮತ್ತು ಇದು ಬೀಜಗಳು, ಮೆಕ್ಕೆಜೋಳದಲ್ಲಿ ಇದು ಯಾವ ಶಾಪು, ಯಾವ ತಳಿಯ ಬೀಜ, ಅದನ್ನು ಕೂಡ ಅಲ್ಲಿ ಸ್ಟಾಲ್ ಹಾಕೋದ್ರ ಮೂಲಕ ಅದನ್ನು ಪ್ರದರ್ಶನ ಮಾಡಲಾಗಿತ್ತು. ಇದು ಡ್ರೋನು, ಇವಾಗೆಲ್ಲ ಅಡಿಕೆ ಮತ್ತು ಬೇರೆ ಬೇರೆ ಬೆಳೆಗಳಿಗೆ ಡ್ರೋನ್ ಮೂಲಕ ಔಷಧಿ ಹೊಡಿತಾರಲ್ಲ, ಅದನ್ನು ಕೂಡ ಅಲ್ಲಿ ಪ್ರದರ್ಶನದಲ್ಲಿ ಇಟ್ಟಿದ್ದರು.
ಸುಮಾರು ಶಾಪ್ಗಳು ಆಲ್ಮೋಸ್ಟ್ ಫರ್ಟಿಲೈಸರಿಗೆ ಸಂಬಂಧಿಸಿದ ಹಾಗೇ ಇದ್ವು ಅಲ್ಲಿ. ಎಲ್ಲದೂ ಕೂಡ ರೈತರಿಗೆ ಉಪಯೋಗ ಆಗೋಂಥದ್ದೇ. ಅದನ್ನು ನೋಡಿಕೊಂಡು ನಾವು ಮಂಟಪದ ಸೈಡ್ ಬಂದ್ವಿ. ಅದು ತುಂಬ ಚೆನ್ನಾಗಿತ್ತು ಮಂಟಪ ಕೂಡ. ಆಮೇಲೆ ಮಂಟಪದ ಮುಂದೆ ಕುಸ್ತಿಗೆ ಸಂಬಂಧಿಸಿದ ಹಾಗೆ ಆ ಕುಸ್ತಿ ಏನು ಮಾಡ್ತಾರಲ್ಲ ಅವ್ರಿಗೂ ಕೂಡ ಅಲ್ಲಿ ಒಂದು ಕುಸ್ತಿಯ ವೇದಿಕೆಯನ್ನು ಕೂಡ ಅಲ್ಲಿ ಮುಂದೆಗಡೆನೇ ಏರ್ಪಡಿಸಿದ್ರು. ತುಂಬ ಜನ ಹಿರಿಯ ನಾಗರಿಕರೇ ಬಂದಿದ್ದರು. ನಾವು ಅವ್ರನ್ನ ಮಾತಾಡಿಸಿದ್ವಿ, ಕೆಲವ್ರನ್ನ ಎಲ್ಲೆಲ್ಲಿಂದ ಬಂದಿದ್ದೀರಾ ಅಂತ ಕೇಳಿದ್ವಿ. ಆಮೇಲೆ ಸುತ್ತಲೂ ಅಲ್ಲೇನು ಮಂಟಪ ಇತ್ತಲ್ಲ ಅಲ್ಲೆಲ್ಲ ವಚನಗಳನ್ನು ಎಷ್ಟು ಚೆನ್ನಾಗಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು. ವಚನಗಳನ್ನು ಅಲ್ಲೆಲ್ಲ ಫಿಕ್ಸ್ ಮಾಡಿದ್ರು, ಒಂದು ಬಟ್ಟೆಯಲ್ಲೇ ಅದನ್ನು ಪ್ರಿಂಟ್ ಮಾಡಿಸ್ಬಿಟ್ಟು ಮಂಟಪ ದೂರದಿಂದ ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಕೆಲವೊಂದು ತುಂಬ ಸ್ಪೇಸಲ್ಲಿ ಮಾಡಿದರು. ಒಂದು ಕಡೆ ತಿಂಡಿ ಅಂಗಡಿಗಳಿರ್ಬೋದು, ಇನ್ನೊಂದು ಕಡೆ ವೆಹಿಕಲ್ಸ್ ನಿಲ್ಲಿಸೋದು, ಅದನ್ನೆಲ್ಲ ನೋಡಿಕೊಂಡು ನಾವು ಹಾಗೇ ಸಂತೆಪೇಟೆ ಅಂತ ಕರೀತಾರೆ ಇದು ಭರಮಸಾಗರದಲ್ಲಿ, ಈ ಮಾರ್ಗವಾಗಿ ನಾವು ನಮ್ಮ ಅತ್ತೆ ಊರಿಗೆ ಹೋದ್ವಿ. ಅವರು ತುಂಬ ಕರೆದಿದ್ರು ಅಂತ ಹೇಳಿ. ಇದು ನಮ್ಮ ಅತ್ತೆ ದೊಡ್ಡ ತಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ನಾವು. ಇವರು ಕೂಡ ದಾವಣಗೆರೆಯಲ್ಲೇ ಇರೋದು, ಬಟ್ ಇವಾಗ ತೋಟ ಅದನ್ನು ಮಾಡಿಸ್ಲಿಕ್ಕೆ ಆವಾಗವಾಗ ಇಲ್ಲಿಗೆ ಬರ್ತಿರ್ತಾರೆ ಊರಿಗೆ. ಇದು ನಾವು ಕೆರೆ ಪಕ್ಕದಲ್ಲೇ, ಕೆರೆ ಏರಿಯಾ ಅಂತ ಏನು ಕರಿತೀವಲ್ಲ ಅದ್ರ ಪಕ್ಕದಲ್ಲೇ ಊರಿಗೆ ಹೋಗಿದ್ದು. ಆಮೇಲೆ ಈ ಒಂದು ತರಳಬಾಳು ಹುಣ್ಣಿಮೆಯಲ್ಲಿ ಬೋಟಿಂಗ್ ಕೂಡ ಅಲ್ಲಿ ಬಿಟ್ಟಿದ್ರು, ಅಂದರೆ ಬೋಟಿಂಗ್ ವ್ಯವಸ್ಥೆ ಕೂಡ ಇತ್ತು. ಅಂದರೆ ನಾವು ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ತುಂಬ ರಶ್ ಇತ್ತು, ತುಂಬ ಜನ ಇದ್ದರು. ಹಾಗಾಗಿ ಇನ್ನೊಂದು ಟೈಮು ಬಿಡುವಿನ ವೇಳೆಯಲ್ಲಿ ಬಂದ್ರಾಯ್ತು ಅಂತ ಹಾಗೆ ಹೊರಟ್ವಿ. ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಲಿಕ್ಕೆ. ಹಾಗಾಗಿ ಜನ ತುಂಬ ಎಂಜಾಯ್ ಮಾಡ್ತಾಯಿದ್ರು. 2 ದೋಣಿಗಳನ್ನು ಬಿಟ್ಟಿದ್ರಲ್ಲಿ. ಆ ದೋಣಿಯಲ್ಲೆಲ್ಲ ಜನರು ಒಂದು ರೌಂಡು, ಕೆರೆ ಫುಲ್ಲು ರೌಂಡ್ ಹಾಕ್ಕೊಂಡು ಬರ್ತಾಯಿದ್ರು. ಅದನ್ನು ನೋಡಿಕೊಂಡು ನಾವು ಅದೇ ಏರಿ ಮೇಲೆ ಊರಿಗೆ ಹೊರಟ್ವಿ. ಹತ್ರ ಇದೆ ಊರು, ಭರಮಸಾಗರದಿಂದ ಒಂದು 2 ಕಿಲೋಮೀಟ್ರ್ ಇರ್ಬೋದು ಅನ್ಸುತ್ತೆ ಅಷ್ಟೇ. ಸೊ ಊರೊಳಗೆ ಬಂದ್ವಿ. ಅಂಕಲ್ ಹೊರಗಡೆ ನಿಂತಿದ್ದರು. ಇವರು ಕೂಡ ಪಪ್ಪುಜಿ ಡೆಂಟಲ್ ಇದರಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ರಿಟೈರ್ಡ್ ಆದಮೇಲೆ ಊರಲ್ಲಿ ತೋಟ ಮಾಡಿಸಿ ಹಾಗಾಗಿ ಇಲ್ಲಿಗೆ ಆವಾಗವಾಗ ಬಂದು ಹೋಗ್ತಾ ಇರ್ತಾರೆ. ಇವರು ವಾಸವಾಗಿರೋದು ದಾವಣಗೆರೆಯಲ್ಲೇ. ರಿಟೈರ್ಡ್ ಆದಮೇಲೆ ತೋಟ ಮಾಡಿದ ನಂತರ ಊರಿಗೆ, ಇಲ್ಲಿ ಇವ್ರದ್ದು ಮೊದಲು ಅಪ್ಪರೆಲ್ಲ ಇದ್ದ ಮನೆಗಳು ಹಾಗೇ ಇದ್ದಾವೆ. ಈಗ ಹೋಗ್ತಾ ಇರೋದು ಅವ್ರ ಮನೆಗೇ. ಸೊ ಅಲ್ಲಿದ್ದರೂ ಕೂಡ ಇಲ್ಲಿಗೆ ಬಂದಾಗ ಇರಲಿಕ್ಕೆ ನೀಟಾಗಿ ಎಲ್ಲ ವ್ಯವಸ್ಥೆನೂ ಕೂಡ ಇದೆ. ಮಕ್ಕಳು ಎಲ್ಲ ಚಿಕ್ಕವರಿದ್ದರಿಂದ ಅವರು ಓದೋದು, ಆಮೇಲೆ ಅಂಕಲ್ ವರ್ಕ್ ಮಾಡ್ತಿದ್ದದ್ದು ಎಲ್ಲ ದಾವಣಗೆರೆಯಲ್ಲಿ ಆಗಿದ್ದರಿಂದ ಅಲ್ಲಿ ಮನೆ ಇದೆ. ಸೊ ಅಲ್ಲೇ ತುಂಬ ವರ್ಷಗಳ ಇದ್ದರು. ಇವಾಗೂ ಕೂಡ ಕಂಪ್ಲೀಟಾಗಿ ಇಲ್ಲಿಗೆ ಅವರು ಶಿಫ್ಟ್ ಆಗಿಲ್ಲ, ಹೋಗಿ ಬಂದು ಮಾಡ್ತಾಯಿದ್ದಾರೆ. ಇದು ನಮ್ಮ ಅತ್ತೆ ಚಿಕ್ಕವರಿದ್ದಾಗ ಬೆಳೆದಂಥ ಮನೆ. ಈಗ ಇದರಲ್ಲಿ 2 ಭಾಗ ಮಾಡಿ, ಒಂದು ಆ ಕಡೆ ಅವ್ರ ಚಿಕ್ಕಪ್ಪನ ಮಗ ಇದ್ದಾರೆ, ಇನ್ನೊಂದು ಈ ಕಡೆ ಇವರು ದೊಡ್ಡ ತಮ್ಮ ಇದ್ದಾರೆ. ಸೊ ಮನೆಗೆ ಬಂದ್ವಿ ನಾವು. ತುಂಬ ದಿನಗಳಾಗಿತ್ತು ಬಂದಿರಲಿಲ್ಲ. ಆದರೂ ತುಂಬ ದಿನಗಳ ಮನೆ ಅಂದರೂ ಕೂಡ ಚೆನ್ನಾಗಿದೆ ಮನೆ. ನಮ್ಮ ಅತ್ತೆ ಈ ಮನೆ ಬಗ್ಗೆ ತುಂಬ ಹೇಳ್ತಾ ಇರ್ತಾರೆ. ಹಿಂದೆಗಡೆ ಎಲ್ಲ ಹಿತ್ತಲಿದೆ, ಪಾತ್ರೆ ಎಲ್ಲ ತೊಳಲಿಕ್ಕೆ, ಮಕ್ಕಳು ಆಟಾಡಲಿಕ್ಕೂ ಚೆನ್ನಾಗಿದೆ. ಮುಂದೆನೂ ಕೂಡ ಜಾಗ ಇದೆ. ಅಂದರೆ ಇಲ್ಲಿ ಕಂಟಿನ್ಯೂ ಇರಲ್ಲ, ಹಾಗಾಗಿ ಅವರು ಎಷ್ಟು ಬೇಕೋ ಅಷ್ಟು ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ. ಬಟ್ ಇರೋದಕ್ಕೆ ಏನೇನು ಬೇಕೋ ಅದೆಲ್ಲ ಬೇಸಿಕ್ ನೀಡ್ ಕೂಡ ಇದೆ. ಇದು ಮುಂದಿನ ಭಾಗ, ಮನೆ ಮುಂದಿನ ಭಾಗ. ಆಮೇಲೆ ನಾವು ಊಟ ಗೀಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ರಿ ಅಂತ ಹೇಳಿದರು ನಮ್ಮತ್ತೆ. ಹಾಗಾಗಿ ಸಂಜೆ ಸ್ವಲ್ಪ ಹೊತ್ತು ಬಿಸಿಲು ಕಮ್ಮಿ ಆದಮೇಲೆ ನೋಡಿ, ಇದು ಅವ್ರ ಮನೆ ಮುಂದಿನ ಜಾಗ. ಇದಿಷ್ಟು ಕೂಡ ಅಂದರೆ ರೋಡು, ರಸ್ತೆ ಬರುತ್ತೆ. ಎದುರುಗಡೆ ಅವರ ದೊಡ್ಡಪ್ಪನ ಚಿಕ್ಕಪ್ಪನ ಮನೆ ಇರಬೇಕದು. ನಾವು ಸಂಜೆ ಆಲ್ರೆಡಿ ಸ್ವಲ್ಪ ಬಿಸಿಲು ಕಮ್ಮಿ ಆಗಿತ್ತು. ಆವಾಗ ವೀರಭದ್ರೇಶ್ವರ ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನ ಇದ್ದಾವೆ ಅಲ್ಲಿ ರೋಡ್ ಪಕ್ಕಕ್ಕೆ. ಸೊ ಆ ದೇವಸ್ಥಾನದ ಬಗ್ಗೆನೂ ನಮ್ಮ ಅತ್ತೆ ಅವಾಗವಾಗ ಹೇಳ್ತಾ ಇದ್ದರು, ನಾವು ಚಿಕ್ಕವರಿದ್ದಾಗ ಏನೆಲ್ಲ ಮಾಡ್ತಿದ್ವಿ ಅಂತ. ಇಲ್ಲಿ ಕಾಣಿಸ್ತಿರೋ ಜಾಗ ಅವರ ಚಿಕ್ಕಪ್ಪನ ಮಗ ಇದ್ದಾರೆ ಇಲ್ಲಿ, ಇವಾಗೇನು ತೋರಿಸಿದ್ನಲ್ಲ ಇಲ್ಲಿ, 2 ಮಕ್ಕಳು. ಸೊ ಇಲ್ಲಿ ನಮ್ಮ ಅತ್ತೆ ತಮ್ಮ ಬಂದುಬಿಟ್ಟು ಅವರು ದಾವಣಗೆರೆಯಲ್ಲಿ ಇರೋದು. ರಿಟೈರ್ಡ್ ಆದಮೇಲೆ ತೋಟ ಮಾಡಿಸಿದ್ರಿಂದ ಹೋಗಿ ಬಂದು ಮಾಡ್ತಿರ್ತಾರೆ. ಆಂಟಿ ಕೂಡ ಅಷ್ಟೇ. ಆಮೇಲೆ ಅವ್ರ ಮಕ್ಕಳು ಇಬ್ಬರು ಜಾಬ್ ಮಾಡ್ತಾಯಿದ್ರು. ಇವಾಗಿನ ಕಾಲದ ಹುಡುಗರು ಯೂಶಲಿ ಹೊಲ ಗದ್ದೆ ಅಷ್ಟೊಂದು ಇಂಟ್ರೆಸ್ಟ್ ಮಾಡಲ್ಲ. ಬಟ್ ಇವರು ಸಾಟರ್ಡೆ ಸಂಡೇ ಕಂಪಲ್ಸರಿ ಊರಿಗೆ ಬಂದು ತೋಟದಲ್ಲಿ ಏನಾದ್ರು ಕೆಲಸ ಇದ್ದರೆ ಮಾಡಿಸಿ ಅವರು ಕೂಡ ಮಾಡಿ ಮತ್ತೆ ನೆಕ್ಸ್ಟ್ ಅವರು ವರ್ಕಿಗೆ ಹೋಗ್ತಾ ಇರ್ತಾರೆ. ಇದು ಬಂದುಬಿಟ್ಟು ನಮ್ಮ ಅತ್ತೆ ಚಿಕ್ಕವರಿದ್ದಾಗ ಓದಿದಂಥ ಶಾಲೆ. ಸೊ ಆನ್ ದಿ ವೇ ಕಣ್ಣಿಗೆ ಕಾಣಿಸ್ತು, ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ಅಂದರೆ ಅವರು ಜಾಯಿಂಟ್ ಫ್ಯಾಮಿಲಿ, ತುಂಬ ಜನ ಇದ್ರಲ್ಲ, ಹಾಗಾಗಿ ಅವರು ಏನೇನು ಮಾಡ್ತಿದ್ವಿ ಅಂತ ನಮ್ಮ ಹತ್ರ ಫ್ರೀ ಇದ್ದಾಗ ಹೇಳ್ತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ಅವ್ರವ್ರು ಏನು ಹೇಳ್ತಿರಲ್ಲ ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡೆ ನಾನು ಆ ಪ್ಲೇಸಿಗೆ ಹೋದಾಗ. ಇದು ಸ್ಟ್ಯಾಚು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಶಿವನ್ ಸ್ಟ್ಯಾಚು. ಹಳ್ಳಿ ಆದ್ರೂ ತುಂಬ ಚೆನ್ನಾಗಿ ಮಾಡಿದರು.
ಇವಾಗ ಹೋಗ್ತಾ ಇರೋದು ವೀರಭದ್ರೇಶ್ವರ ದೇವಸ್ಥಾನ, ಅದರ ಎದುರುಗಡೆ ಆಂಜನೇಯ ಇದೆ. ಸೊ ಇದು ಹೋಳಿ ಹಾಡ್ತಾರಲ್ಲ ಆ ಗುಣಿ ಅಂತ ಹೇಳಿದ್ರು. ಇದು ಅಂದರೆ ಕಸ ಎಲ್ಲ ಇತ್ತು ಅಂತ ಬೆಂಕಿ ಹಚ್ಚಿದ್ವಿ ಅಂತ ಹೇಳಿದರು. ಇಲ್ಲಿ ಕಾಣಿಸ್ತಾ ಇರೋದು ಕೆಂಡ ಮಾಡ್ತಾರಂತೆ ವರ್ಷಕ್ಕೊಂದ್ಸರಿ, ಅದರದ್ದು ಮಂಟಪ ಅದು. ಜಾಗ ತುಂಬ ಇತ್ತು, ಹಳ್ಳಿ ಆದ್ರೂ ಚಿಕ್ಕೂರಾದ್ರೂ ಸ್ಪೇಸ್ ತುಂಬಾ ಇತ್ತು. ಆಮೇಲೆ ಒಳಗಡೆ ಬಂದ್ವಿ. ಚಿಕ್ಕ ಹುಡುಗ ಬಂದಿದ್ದ ಅಲ್ಲಿ ಪೂಜೆ ಮಾಡಲಿಕ್ಕೆ, ಅಂದರೆ ಅರ್ಚಕರು ಅಂತ ಏನು ಹೇಳ್ತಾರಲ್ಲ ಅವ್ರ ಮಗ ಬಂದಿದ್ದ. ಅವರು ಮೋಸ್ಟ್ಲಿ ತರಳಬಾಳ ಹುಣ್ಣಿಮೆಗೆ ಹೋಗಿದ್ರು ಅನಿಸುತ್ತೆ. ಅದು ಆಲ್ರೆಡಿ ಸ್ಟಾರ್ಟ್ ಆಗೋ ಸಮಯ ಇತ್ತು. ಇದು ರಾಮ ಸೀತೆ ಒಂದು ಮೂರ್ತಿ, ಇದು ನೆಲದಲ್ಲಿ ಹೂತು ಹೋಗ್ಬಿಟ್ಟಿತ್ತಂತೆ, ಹೂಳು ತೆಗಿಬೇಕಾದ್ರೆ ಸಿಕ್ತು, ಹಾಗಾಗಿ ದೇವಸ್ಥಾನದಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿದರು. ಈ ಆಂಜನೇಯನ ವಿಶೇಷ ಏನಪ್ಪ ಅಂದರೆ ಪಾಂಡವರ ಕಾಲದಲ್ಲಿ ಕೆತ್ತನೆ ಆಗಿರತಕ್ಕಂಥ ಏಕಶಿಲಾ ಆಂಜನೇಯ ಇದು. ನಾವು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಅಷ್ಟೊತ್ತಿಗೆ ನಂದೀಶ ಮನು ಕೂಡ ಮನೆಗೆ ಬಂದರು. ಆಮೇಲೆ ನಾವು ಸಂಜೆ ಲೇಟ್ ಆಯಿತು, ಹಾಗಾಗಿ ಊರ ಕಡೆ ಹೊರಟ್ವಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಯಾರೆಲ್ಲ ತರಳಬಾಳ ಹುಣ್ಣಿಮೆಗೆ ಹೋಗಿದ್ರಿ ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಆಮೇಲೆ ತರಳಬಾಳ ಹುಣ್ಣಿಮೆ ನೋಡ್ಕೊಂಡ್ಬಿಟ್ಟು ನೀವು ಯಾವ್ಯಾವ ಪ್ಲೇಸ್ಗೆ ಹೋಗಿದ್ರಿ, ಎಲ್ಲೆಲ್ಲಿಗೆಲ್ಲ ವಿಸಿಟ್ ಕೊಟ್ಟಿದ್ರಿ ಅನ್ನೋದನ್ನು ಕೂಡ ನನಗೆ ತಿಳಿಸಿ. ಥ್ಯಾಂಕ್ ಯು.